ಕಾನೂನಿದೆ, ಕಾನೂನು ವಿಲ್ ಟೇಕ್ ಕೇರ್ ಆಫ್ ದಟ್. ಜಿಲ್ಲಾ ವ್ಯಾಪ್ತಿಯಲ್ಲಿ ಶಾಲೆಗಳ ದುರಸ್ತಿಗೆ ಅಂತ ಹೇಳ್ಬಿಟ್ಟು 3 ತಿಂಗಳ ಹಿಂದೆನೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ, ಅನುದಾನ ಬಿಡುಗಡೆ ಮಾಡಿ. ಹೌದು, ಆದ್ರೆ ಇಲ್ಲಿ ತನಕ ಅನುದಾನ ಬಿಡುಗಡೆ ಇಲ್ಲ, ಹಣ ಇದೆ, ಬಿಡುಗಡೆ ಮಾಡ್ತಾರೆ, ಡೋಂಟ್ ವರಿ. 3 ತಿಂಗಳ ತನಕ ಬರೀ ಇಲ್ಲ ಅಲ್ಲ, ಇಡೀ ರಾಜ್ಯದಿಂದ ಎಲ್ಲ ಕಡೆಯಿಂದಲೂ ಪ್ರಸ್ತಾವನೆ ಬರ್ತದೆ. ಪ್ರಸ್ತಾವನೆ ಜಾಸ್ತಿ ಆಗಿದೆ, ಅದಕ್ಕೆ ನಾನು ಹೇಳಿದೆ ನಂತರ ಇರೋದು 10 ರೂಪಾಯಿ, 100 ರೂಪಾಯಿ ಖರ್ಚದ ಬಳುವಳಿಗೆ ಬಂದ್ಬಿಟ್ಟಿದೆ ಹಿಂದೆಯಿಂದ. ನಾನು ನೋಡ್ಬಿಟ್ಟು ಆದ್ಯತೆ ಮೇಲೆ ನಾನು ಮಾಡಬೇಕು ಅಂಥೇಳಿ ಈಗ ಟೈಮ್ ಇರೋದ್ರಿಂದ ಇವಾಗ ಮಾಡ್ತಾರೆ. ಈಗಲೂ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇಲಾಖೆಗೆ ನಾನು ಫ್ರೀಡಮ್ ಕೊಟ್ಟಿದ್ದೀನಿ, ಆದ್ಯತೆ ಮೇಲೆ ಎಲ್ಲಿದೆ ಅದು ಮಾಡ್ಕೊಳ್ಳಿ ಅಂತ ಹೇಳಿ. ಸೇಮ್ ಕ್ವೆಶನ್ ಅವ್ರ ಕ್ವೆಶನ್ ಕೇಳಿದ್ದು ಅದೇ, ನಾನು ಸೇಮ್ ಆನ್ಸರ್ ಹೇಳ್ತಾ ಇದ್ದೀನಿ. 10 ರೂಪಾಯಲ್ಲಿ 100 ರೂಪಾಯಿ ಕೆಲಸ ಮಾಡಿಸ್ಬೇಕು, ನೋಡಿಕೊಂಡು ಹಂತವಾಗಿ ಮಾಡ್ತೀನಿ. ಶಾರ್ಟೇಜ್ ಬರುತ್ತೆ ಫಂಡ್ಸು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಕ್ಸ್ಟ್ರಾ ಕೇಳ್ತಾ ಇದ್ದೀನಿ, ಅವರು ಹೇಳಿದ್ದಾರೆ ಕೊಡ್ತೀನಿ ಅಂತ ಹೇಳಿ. ಯಾಕೆಂದರೆ ನಾವೆಲ್ಲ ಈಗ ಭಾಗ್ಯಗಳು ಕೊಟ್ವಿ, ಈಗೆಲ್ಲ ಬೇರೆ ಅಭಿವೃದ್ಧಿಗಳನ್ನು 1,43,000 ಕೋಟಿ ಅದರ್ ಡೆವಲಪ್ಮೆಂಟಿಗೆ ಇಟ್ಟಿದ್ದಾರೆ. ಮತ್ತು ಫರ್ದರ್ ನಾವು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದ್ರೆ ಈಗ ನಮ್ಮದು ಆಯ್ತಲ್ಲ, ಎಲೆಕ್ಷನ್ ಎಲ್ಲ ಮುಗೀತಿನ್ನು, ವಿ ಹ್ಯಾವ್ ಟು ಗೋ ಫಾರ್ ಅಡ್ಮಿನಿಸ್ಟ್ರೇಷನ್, ಇದ್ರೊಳಗೆ ಮಾಡೋಣ. ಇಲ್ಲ, ಆ ಡೀಟೇಲ್ಸ್ನ ನಾನು ವೆರಿ ಸ್ಟ್ರಿಕ್ಟ್ಲಿ ಟೋಲ್ಡ್ ಡೋಂಟ್ ಕ್ಲೋಸ್ ಎನಿ ಶಾಲೆಗಳನ್ನ ಅಂತ ಹೇಳಿ. ಬಟ್ ಏನಾಗ್ತಾ ಇದೆ, ಮಕ್ಕಳ ಸಂಖ್ಯೆ ಭಾಳ ಕಮ್ಮಿ ಆಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಹತ್ತಿರ ಯಾವುದಿದೆ ಅದಕ್ಕೆ ಹೋಗಿ ಸೇರ್ಕೋತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ KPS, ಇದು ನಿಮಗೆ ತುಂಬ ಎಫೆಕ್ಟ್ ಆಗೋದು ನೆಕ್ಸ್ಟ್ ಇಯರಿಂದ, ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಒಂದು KPS ಶಾಲೆ ಇಲ್ಲಿದೆ, ಸೊ ತುಂಬ ಚಿಕ್ಕ ಶಾಲೆಗಳಿದ್ದಾವೆ. ಅಲ್ಲಿಂದ ಏನು ಮಾಡ್ತಾರೆ, KPS ಶಾಲೆಗೆ ಕಳಿಸ್ಬಿಡ್ತಾರೆ. ಅವರೇ ಬೈಕ್ ಇದೆ, 2,000 ರೂಪಾಯಿ ಪೆಟ್ರೋಲ್ಗೆ ಬೇಕಾದಷ್ಟಿದೆ, ಬಸ್ಗಳಿದ್ದಾವೆ, ರೋಡ್ಗಳಿದ್ದಾವೆ, ಕಳಿಸ್ತಾರೆ. ಈಗ ಅವಾಗ ಆ ಶಾಲೆಗೆ ತೊಂದರೆ ಆಗ್ತದೆ. ಅವಾಗ ಅನಿವಾರ್ಯವಾಗಿ ನಾನು ಅದಕ್ಕೆ ಲೆಕ್ಕದಲ್ಲಿ ಇದ್ರೂ ಕೂಡ ಅದು ಕ್ಲೋಸ್ಡ್ ರೀತಿಯಲ್ಲೇ. ಆದರೆ ಯು ಶುಡ್ ರಿಮೆಂಬರ್ ಸರ್ಕಾರಿ ಶಾಲೆಗೆ. ಸೊ ನಾನು ನಿಮಗೆ ಹೇಳ್ತಾ ಇರೋದು, ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ಅನ್ನೋದನ್ನ ಒಂದು ಗ್ರಾಫ್ ಇದೆ, ಅದು ಫುಲ್ ಡ್ರಾಪ್ ಆಗ್ತಾ ಇತ್ತು, ಒಂದು ಹಂತಕ್ಕೆ ತಂದ್ಬಿಟ್ಟು ಆಮೇಲೆ ರೈಸ್ ಆಗುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸರ್ಕಾರಿ ಶಾಲೆಯಿಂದ ಮಕ್ಕಳು ಪ್ರೈವೇಟ್ ಶಾಲೆಗೋ ಅನುದಾನಿತ ಶಾಲೆಗೆ ಹೋಗೋದು, ಸರ್ಕಾರಿ ಶಾಲೆದು ಡ್ರಾಪ್ ಆಗ್ತಾ ಇತ್ತು. ನಾವು ಐ ಹ್ಯಾವ್ ಟು ಬ್ರಿಂಗ್ ಇಟ್ ಡೌನ್. ಅದಕ್ಕೆ ನೀವು ಮತ್ತೆ ನಾಳೆ ಇಲ್ಲ ನೀವು ಬಂದ ಮೇಲೂ ಕೂಡ ಡ್ರಾಪ್ ಔಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಅದು ಹೋಗಿ ಆಮೇಲೆ ಒಂದು ಸಸ್ಟೈನ್ ಆಗಿ ಆಮೇಲೆ ಮೇಲೆ ಬರ್ತದೆ. ಸೊ ಯು ಶುಡ್ ಗಿವ್ ಮಿ ದಟ್ ಗ್ಯಾಪ್. ಅದು ಇಟ್ ಮೈ ಟೇಕ್ 1 year 2 years, ಗೊತ್ತಾಗೋದಿಲ್ಲ. ಅದು ರಿಸಲ್ಟ್ಸ್ ಓರಿಯೆಂಟೆಡ್, ಇನ್ಫ್ರಾಸ್ಟ್ರಕ್ಚರ್ ಓರಿಯೆಂಟೆಡ್ ಮೇಲೆ ಬರೋದ್ರಿಂದ ಅದನ್ನು ಆ ರೀತಿ ನಾನು ತೊಗೊಂಡು ಹೋಗ್ತೀನಿ. ಐ ನೀಡ್ ಸಮ್ ಟೈಮ್. ನಾನು 20-30 ವರ್ಷದ ಒಂದೇ ಸತಿಗೆ ಇರೋ ಹಣಕಾಸಲ್ಲಿ ನಾನು ಮಾಡಬೇಕಂತ ಹೇಳಿದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಬಟ್ 100% ಮಕ್ಕಳು ಸರ್ಕಾರಿ ಶಾಲೆಗೆ ಬರೋಂಗೆ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ DCM ಅವರು ವೈಯಕ್ತಿಕವಾಗಿ ನನ್ನ ಇಲಾಖೆಗೆ ಅವ್ರು ಸ್ವಲ್ಪ ಕಣ್ಣಿಟ್ಟು ನನಗೆ ಸಹಕಾರ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ಏನಾದ್ರು ಹೆಲ್ಪ್ ಇದ್ರೆ ಹೇಳಿ ಅಮ್ಮ ಅಂತ. ಸರ್ಕಾರದಲ್ಲಿ ಏನಾದ್ರು ಇದ್ರೆ ಸರ್ಕಾರದಿಂದ ಮಾಡ್ಬೋದು, ವೈಯಕ್ತಿಕವಾಗಿ ಬೇಕಾದಷ್ಟು ಜನರು ಮುಂದೆ ಬರ್ತಾರೆ, ಅದ್ರಲ್ಲಿ ನಾನು ಒಬ್ಬ ಇರ್ತೀನಿ. ಶುಲ್ಕದ್ದು ಇದೆಲ್ಲ ಏನಾಗ್ತದೆ, ನೀವು ಇದು ಬೇಕಾದಷ್ಟು ಸತಿ ನೀವು ಕೇಳಿದ್ರೆ ನಾವು ಹೇಳಿದೆ, ನಾವು ಏನೇ ಕಂಟ್ರೋಲ್ ಮಾಡೋಕ್ಕೆ ಹೋದ್ರೂ ಅವರಿಗೆ ಡಿಫೆನ್ಸಿವ್ ಕೋರ್ಟ್ ಇರ್ತದೆ. ಕಾನೂನು ಏನು ಹೇಳುತ್ತೆ ಅದು ನಾನು ಪಾಲಿಸ್ಬೇಕಾಗತ್ತೆ. ಇದ್ರಲ್ಲಿ ನನ್ನ ಇತಿಮಿತಿ ಬರಲ್ಲ. ನಾವು ಫೈಟ್ ಮಾಡೋದು ಮಾಡ್ತೀವಿ. ಪ್ರೈವೇಟ್ ಶಾಲೆಯವ್ರದ್ದು ದೇ ಹ್ಯಾವ್ ಎವ್ರಿ ರೈಟ್ ಟು ಗೋ ಟು ದ ಕೋರ್ಟ್. ನಾವು ಏನು ಫೈಟ್ ಮಾಡಬೇಕು ನಾವು ಮಾಡ್ತಾ ಇರ್ತೀವಿ. ಅದ್ರ ಬದಲು ನನಗನ್ಸುತ್ತೆ ನಮ್ಮ ಶಾಲೆ ಇಂಪ್ರೂವ್ ಮಾಡಿದಾಗ ಅದೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಅವಾಗ ಅವರು ಆಟೋಮೆಟಿಕ್ಕಾಗಿ ಕಮ್ಮಿ ಬರ್ತಾರೆ. ನಮ್ಮ ಕೊರತೆಯಿಂದನೇ ತಾನೇ ಅವರಲ್ಲಿ ಹೋಗೋದು. ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿಮಗೆ ಈಗ ಗೊತ್ತಾಗುತ್ತೆ. ಕೆಲವು ಶಾಲೆಗಳು ಈ ವರ್ಷ ಬೋರ್ಡಿಗೆ ಹಾಕ್ಬಿಡ್ತೀವಿ, ಯಾರ್ಯಾರು ಶಾಲೆಗಳು ಅವರು ಕ್ವಾಲಿಫೈ ಆಗಿಲ್ಲ ದೇ ವಿಲ್ ಬಿ ಟೇಕನ್ ಔಟ್. ಅದು ತುಂಬ ರೂಲ್ಸ್ ಇದೆ ಅದನ್ನೆಲ್ಲ. ಯಾಕೆಂದರೆ ಇಲ್ಲ, ಈ ಸತಿಗೆ ತುಂಬ ಆನ್ಲೈನ್ ಮಾಡಿ ಸ್ಟ್ರಿಕ್ಟಾಗಿ ಮಾಡಿದ್ದೀವಿ. ಮುಂಚೆಕ್ಕಿಂತ ಸ್ವಲ್ಪ ಬೆಟರ್ ಅಂತ ಹೇಳಿ ಅಂದ್ಕೊಳ್ಳಿ. ಒಂದು ತೊಂದರೆನ ಎಲ್ಲದಕ್ಕೂ ಅನ್ವಯ ಮಾಡೋದು ಬೇಡ. ಸ್ಲೋಲಿ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ನಾವು ಮಾಡಬೇಕು. ನಾವು ಹೋದ ಸತಿ ಬಂದಾಗ ಶಾಲೆಗಳನ್ನು ಪರ್ಮಿಷನ್ನೇ ಕೊಟ್ಟಿಲ್ಲ, ಕ್ಲೋಸ್ ಮಾಡಿಬಿಡ್ತೀವಿ ಅಂದ್ಬಿಟ್ವಿ. ಅವರೆಲ್ಲ ಹೆದರ್ಕೊಂಡ್ಬಿಟ್ರು. ನಾವು ಯಾವುದೂ ಕ್ಲೋಸ್ ಮಾಡಲಿಲ್ಲ. ಮಾಡ್ತೀವಿ ಇನ್ವೇನಾರು ನೀವು ಈ ಥರ. ಅದನ್ನು ನೀವು ನಂಬಲ್ಲ, 1900 ಶಾಲೆಗಳಿದ್ವು ಟೋಟ್ಲು. I think it has come down to only 300 or 400 now. Don't you think it's a good achievement without closing the schools? ಅವ್ರನ್ನೇ ಸರಿ ಮಾಡಿದ್ವಿ. ಕೆಲವರು ಅವರೇ ನಮ್ಮ ಕಂಟ್ರೋಲ್ ಆಗಲ್ಲ
ಅಂದ್ಬಿಟ್ಟು ಅವರೇ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕೆಲವರು, ಯಾಕೆಂದರೆ ಅವ್ರಿಗೆ ಆಗ್ತಾ ಇಲ್ಲ ಅವರಿಗೆ. ಬಟ್ ಹಂಗೆ ಅಂದ ತಕ್ಷಣ ಕ್ಲೋಸ್ ಮಾಡಿ ಅನ್ನೋದು ತಪ್ಪು, ನಾ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅನಿವಾರ್ಯವಾಗಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಒಳಗೆ ಬರಲಿಲ್ಲ ಅಂದರೆ ಅದು ಮಾಡಬೇಕು. ಸಿಟಿಯಲ್ಲಿರೋರಿಗೆ ಕೆಲವು ರಿಲ್ಯಾಕ್ಸೇಷನ್ಸ್ ಇದೆ, ಸರ್ಕಾರಿ ಶಾಲೆಗಳಲ್ಲೇ ಇಲ್ಲ ಗ್ರೌಂಡು. ಆ ರಿಲ್ಯಾಕ್ಸೇಷನ್ ಈಸ್ ದೇರ್, ಸೊ ಯು ಡೋಂಟ್ ಹ್ಯಾವ್ ಟು ವರಿ. ದೇ ಗೋ ಟು ಅ ಡಿಫ್ರೆಂಟ್ ಪಾರ್ಕ್, ಹೈರ್ ಮಾಡ್ತಾರೆ ಪಾರ್ಕ್ನ, ಗೌರ್ಮೆಂಟ್ ಪಾರ್ಕ್ಸ್ ಇರುತ್ತೆ ಸಿಟೀಸಲ್ಲಿ. ವಿಲೇಜಲ್ಲೆಲ್ಲ ಸ್ವಲ್ಪ ನೋಡಬೇಕಾಗ್ತ ಮಾಡೋಣ. ಅದನ್ನು ಸೂಚನೆ ಕೊಡ್ತೀವಿ. ಈ ಫೀಸು ಡೊನೇಷನ್ನು ಇವೆಲ್ಲ ಇದಲ್ಲ, ಡೊನೇಷನ್ ಎಲ್ಲ ತಗೊಳಂಗಿಲ್ಲ ರೂಲ್ಸ್ ಪ್ರಕಾರ. ಸಿಕ್ಕಾಕೊಂಡ್ರೆ ಅವ್ರದ್ದು ಏನಿದೆ ಅವ್ರ ಮೇಲೆ ಆರ್ ಟಿ ಅಂತೀನಿ, ಏನು ಆ್ಯಕ್ಷನ್ ಇದೆ ಅದೇ. ನಾನು ಹೇಳಿದ್ದಲ್ಲ ಇಷ್ಟೇ, ಪ್ರೈವೇಟ್ ಅವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ ಮಕ್ಳಿಗೆ ಸಹಾಯ ಮಾಡಿ ಅಂತ ಇಷ್ಟು ಹೇಳ್ಬೋದು. ಅದು ನಾನು ಹೇಳಿದ್ನಲ್ಲ, ಯಾರು ಫಾಲೋ ಮಾಡ್ತಾ ಇಲ್ಲ ಅಂತೇಳಿ ನಿಮಗೆ ಪ್ರೂಫ್ ಏನಾದ್ರು ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದ್ರೆ ಕಾನೂನುಬದ್ಧವಾಗಿ ನಾನು ತಗೋಬೋದು. ಫೀಸ್ನ ಇಷ್ಟೇ ತಗೊಳ್ಳಿ ಅಂತ ಹೇಳೋದಕ್ಕೆ ಕೆಲವು ಗೈಡ್ಲೈನ್ಸಸ್ ಇರ್ತವೆ, ಕೋರ್ಟ್ ಮ್ಯಾಟರ್ಸ್ ಇರ್ತವೆ. ಅದನ್ನು ನಾನು ಇಲ್ಲ, ಪ್ರೂಫ್ ಇದ್ರೆ ಕೊಡಿ, ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ, ನೀವು ಅದೇ ತಪ್ಪು. ನೀವು ಇವಾಗ ಚೆಕ್ ಮಾಡಿ, ಇವಾಗ ನಾನು ಅದಕ್ಕೆ ಹೇಳ್ತಾ ಇರೋದು, ಇವಾಗ ಚೆಕ್ ಮಾಡಿದ್ದೀವಿ. ಸುಮಾರಷ್ಟು ಶಾಲೆಗಳಲ್ಲಿ ಸಾಕಷ್ಟು ಕಂಟ್ರೋಲ್ ಮಾಡಿದ್ದು. 1900 ಶಾಲೆಯಿಂದ 300ಕ್ಕೆ ತಂದಿದ್ದೀನಿ ರೀ. ಫೈರ್ ಎಲ್ಲ ತಗೊಂಡಿದ್ದಾರೆ ಈಗ ಸುಮಾರಷ್ಟು ಜನ. ಆಮೇಲೆ ಕೆಲವುದಕ್ಕೆ ನಾವೇ ಕೊಟ್ಟಿದ್ದೀವಿ, ಯಾಕೆಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಸ್ಟಮ್ ಇಲ್ಲ. ಸೊ ಅದಕ್ಕೆ ನಾವು ತಗೊಂಡು ಹೋಗ್ತೀವಿ ಅಂತ ನಾನು ಹೇಳಿದ್ದಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್. ನೀವು ಕೊಡಿ, ಅದನ್ನ ಹುಷಾರಾಗಿ ನೋಡಿಕೊಂಡು ಮಾಡೋಣ. ಅದನ್ನ ಮುಂಚೆ ಏನಿದೆ ಅದಕ್ಕೆ ಇಲ್ಲ ಆಲ್ರೆಡಿ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ. ಯು ವಿಲ್ ಕಮ್ ಟು ನೋ ಲೇಟರ್. ಅದು ದುರ್ಗಿ ಭಾಳ 100 ವರ್ಷ ಆಯ್ತಿರ್ಬೇಕದು. ನಮ್ಮದು 100 ವರ್ಷ ಆಗಿದೆ. ನಾವೆಲ್ಲ ಹುಟ್ಟಿದ್ವಿ ನೋಡಿಕೊಂಡೇ ಬಂದಿರೋದು ನಾವೆಲ್ಲ ದುರ್ಗಿ ಬಿಡಿ. ಇಲ್ಲ ಮಾಡೋಣ. ಅದು ಇಂಪ್ರೂವ್ಮೆಂಟ್ ನನ್ನ ಜಿಲ್ಲೆ ನಾ ಮಾಡ್ತೀನಿ, ಡೋಂಟ್ ವರಿ. ಅದು ಪ್ರಸ್ತಾವನೆ ಕಳ್ಸಕ್ಕೆ ಹೇಳಿದೆ. ಪ್ರಸ್ತಾವನೆ ಮೇಲೆ ನಾವು ವಿಲ್ ಟೇಕ್ ಆ್ಯಕ್ಷನ್. ನಾಟ್ ಅ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.